ಮುಂದೆ 75 ವರ್ಷ ಚೆನ್ನಾಗಿರ್ತೀರಾ. ಈ 25 ವರ್ಷದಲ್ಲಿ ನೀವು ಸುಖ ನೋಡಕ್ ಹೋದ್ರೆ ಮುಂದೆ 75 ವರ್ಷ ಲೈಫ್ ಲಾಂಗ್ ಸಾಯೋವರೆಗೂ ಕಷ್ಟಪಡ್ಬೇಕಾಗುತ್ತೆ. ಇಷ್ಟೊತ್ತು ಹೇಳಿದ್ನಲ್ಲ ನಿಮ್ಮಂತವ್ರಿಗೆ. ಟೀಚರ್ಸ್ ಹೇಳ್ತಿದ್ರು ಮೇಡಮ್ ಚೇಂಜ್ ಆಗ್ತಾರೆ, ಚೇಂಜ್ ಆದ್ರೆ ಖುಷಿ ಪಡೋಷ್ಟು ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ. ನಾವು ಚೇಂಜೇ ಆಗಲ್ಲ ಅನ್ನೋದು ನಿಮ್ಮಂತ ನೋಡಿ ನಾವು ಕಲಿಬೇಕು. ಮೇಡಮ್ ಹೇಳಿಸುತ್ತೆ ಅಲ್ವಾ ಮೇಡಮ್? ಹೌದು, ಬದಲಾಗಲೇಬೇಕು ಮಕ್ಕಳೇ, ಖಂಡಿತವಾಗಿ. ಹೌದು. SSLC ನಂದು 441, ಸೆಕೆಂಡ್ PUC ಸೈನ್ಸ್ ತಗೊಂಡೆ. ಕನ್ನಡ ಮೀಡಿಯಂ ಇಂದ ಸೈನ್ಸ್ ತಗೊಂಡು ತುಂಬಾ ಕಷ್ಟ ಆಯ್ತು. ಜಸ್ಟ್ 298 ಜಸ್ಟ್ ಕ್ಲಾಸ್. ಅದೇ BSc ರ್ಯಾಂಕ್ ಸ್ಟೂಡೆಂಟ್, ಸಿದ್ಧಾರ್ಥ ಕಾಲೇಜ್ ಟಾಪರ್. ಇವತ್ತು ಲೈಫಲ್ಲಿ ಚೆನ್ನಾಗೇ ಇದ್ದಿಲ್ಲ. ಹೌದಾ ಇಲ್ವಾ? ಈ ತರ ನಿಂತ್ಕೊಂಡು ಮಾತಾಡ್ಬೇಕು ಅಂತಂದ್ರೆ ನಿಮಗೆ ಇಷ್ಟ ಇಲ್ವಾ? ಇಷ್ಟ ಇದೆ ಅಲ್ವಾ? ಇವಾಗ ನಿಮ್ ಟೀಚರ್ಸ್ 1000 ಜನ ಇದ್ರು ಮಾತಾಡ್ತಾರಲ್ವಾ? ಆ ತರ ನೀವ್ ಆಗ್ಬೇಕಲ್ವಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ನೀವು ಒಂದು 6 ಸಬ್ಜೆಕ್ಟ್ ಇರುತ್ತೆ ಮಕ್ಕಳ. ಆ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ತೀರಾ, ಒಂದ್ 2-3 ಸಬ್ಜೆಕ್ಟ್ ಫೇವರ್ ಮಾಡ್ಕೊಂಡು ಅದೇ ಸಬ್ಜೆಕ್ಟ್ ಅಲ್ಲಿ ಓದೋದು, ಅದೇ ಸಬ್ಜೆಕ್ಟ್ ಅಲ್ಲಿ ಬರೆಯೋದು, ಅದೇ ಸಬ್ಜೆಕ್ಟ್ ಅಲ್ಲಿ ವೆರಿ ಗುಡ್ ಅನ್ಕೊಳ್ಳೋದು, ನೋಟ್ಸ್ ಕಂಪ್ಲೀಟ್ ಮಾಡೋದು, ಎಕ್ಸಾಮ್ ಟೆಸ್ಟ್ ಕೂಡ ಎಷ್ಟು ಸ್ಕೋರ್ ತೆಗೆಯೋದು, ಅದೇ ತರ ಇರ್ತೀರ. ನಿಮಗೆ ಕಷ್ಟವಾದದ್ನ ಬರೀ ಎಷ್ಟು ಪಾಸ್ ಮಾರ್ಕ್ಸ್ ಇರ್ಬೇಕೋ ಅಷ್ಟನ್ನ ನೀವೇನ್ ಮಾಡ್ತೀರಾ, ಟ್ರೈ ಮಾಡ್ತಿರ್ತೀರಾ. ನಾವು 6 ಸಬ್ಜೆಕ್ಟ್ ಅನ್ನು ಸರಿ ಸಮಾನವಾಗಿ ಒಂದ್ಸರಿ ಅಲ್ಲ 2 ಸರಿ ಕೇಳಿದ್ರು ನಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಟೈಮ್ ವೇಸ್ಟ್ ಮಾಡೋದು ಬಿಟ್ಟು, ಟೈಮ್ ಪಾಸ್ ಮಾಡೋದು ಬಿಟ್ಟು, ಇನ್ನು 4 ತಿಂಗಳು, ಕೇವಲ ಇನ್ನು 4 ತಿಂಗಳು ಮಾತ್ರ ಫೈನಲ್ ಎಕ್ಸಾಮಿಗೆ ಉಳ್ಕೊಂಡಿದೆ. ಈ ಸರಿ SSLC ರಿಸಲ್ಟ್ ಡೌನ್ ಆಗಿರೋದ್ರಿಂದ ಈ ಸರಿ ಹೋದ್ಸರಿ ನಿಮಗೆ ಗೊತ್ತಿರ್ಬೇಕು, 8ನೇ ಕ್ಲಾಸ್ ಮಕ್ಕಳುಗಳು ಎಷ್ಟೋ ಜನ ಈಗಲೂ 8ನೇ ಕ್ಲಾಸ್ ಅಲ್ಲೇ ಓದ್ತಾ ಇದ್ದಾರೆ. ಯಾಕೆ ಅಂದ್ರೆ ಫೇಲ್ ಮಾಡಿದ್ದಾರೆ. ಮೊದಲ ತರ ನಿಮ್ಮನ್ನು ಪಾಸ್ ಮಾಡಿ ಮುಂದೆ ಕಳ್ಸಲ್ಲ. ಚೆನ್ನಾಗಿ ಓದ್ಬೇಕು. ಓದ್ತಿರಲ್ವಾ? ಪಕ್ಕನಾ? ಸಿಕ್ಕಿರ್ತಕ್ಕಂತ ಒಂದು ಅವಕಾಶನ ಯೂಸ್ ಮಾಡ್ಕೋತೀರಾ? ಎಷ್ಟು ಜನ ಬರ್ತೀರಾ? ಕೈ ಎತ್ತಿ. ಸುಮ್ಮನೆ ಅವ್ರನ್ನ ನೋಡಿ ಅಲ್ಲ. ವೆರಿ ಗುಡ್ ಮಕ್ಕಳ. ನೀವೇನಾದ್ರು ಇದ್ರಲ್ಲಿ 10 ಜನ ಚೇಂಜ್ ಆಗ್ತಾದ್ರೂ ನಿಮ್ ಟೀಚರ್ ಖುಷಿ ಪಡೋಷ್ಟು, ನಾವು ಖುಷಿ ಪಡೋರು ಯಾರು ಇಲ್ಲ. ಆಯ್ತಾ? ಯಾವ ಪೇರೆಂಟ್, ನಾನು ಹೇಳ್ತೀನಿ, ಯಾವ ಟೀಚರ್ಸ್ ಕೂಡ ಯಾವುದೇ ಮಕ್ಳುಗಳು ಹೆಚ್ಚು, ಯಾವುದೇ ಮಕ್ಳುಗಳು ಕಡಿಮೆ ಅಂತಕ್ಕಂಥದ್ದು ಇರೋದು. ಯಾಕೆಂದ್ರೆ ಎಲ್ಲರಿಗೂ ಒಂದೇ ತರ ಕ್ಲಾಸಸ್ ಮಾಡ್ತಾರೆ ಮಕ್ಕಳ. ದಯವಿಟ್ಟು ಟೀಚರ್ಸ್ಗೆ ಹರ್ಟ್ ಮಾಡಬೇಡ್ರಿ, ಅವರು ವಿರುದ್ಧವಾಗಿ ಮಾತಾಡಬೇಡಿ, ಅವ್ರಿಗೆ ಹರ್ಟ್ ಆಗೋ ಥರ ಮಾತಾಡಬೇಡಿ. ದಯವಿಟ್ಟು ಅವ್ರು ಏನು ಕ್ಲಾಸಸ್ ಮಾಡ್ತಾರೆ ನೀಟಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಕೊಟ್ಟು ಅವ್ರಿಗೂ ಕೂಡ ಖುಷಿ ಕೊಡಿ. ಹಾಕೋದಾ? ಆಯ್ತಾ? ಓಕೆಪ್ಪ, ಥ್ಯಾಂಕ್ ಯು.